ಎದ್ದು ಮನೆ ಕೆಲಸ ಎಲ್ಲ ಅರ್ಧಮರ್ಧ ಮುಗಿಸಿದ್ದಕ್ಕೆ ಅಲ್ಲೇ ಟೈಮ್ ಆಗೋಯ್ತು. ಸ್ವಲ್ಪನೂ ಊಟ ಮಾಡಲಿಲ್ಲ. ಖಾಲಿ ಹೊಟ್ಟೆಲಿ ನಮ್ಮ ಬಸ್ ಸ್ಟಾಪಲ್ಲಿ ಅಂದ್ಕೊಂಡು ಬಸ್ಸಿಗೋಸ್ಕರ ಕಾಯ್ತಾ ಅಂತೂ ನಿಂತ್ಕೊಳ್ಳಿಲ್ಲ. ಇವತ್ತು ನಾವು ಹೋಗಿ ನಿಂತ್ಕೊಂಡಿದ್ದ ತಕ್ಷಣನೇ ಬಸ್ ಬಂತು. ಸೊ ನಾನು ಲೇಟ್ ಆಗಿದ್ದಿರೋದೇ ಅದಕ್ಕೆ ಕಾರಣ. ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಹಾನ್ಗಲ್ಲಿಗೆ ಬಂದು ಅಲ್ಲಿಂದ ಸ್ಟೇಷನರಿ ಅಂಗಡಿಗೆ ಹೋಗಿ ನಾನು ನನ್ನ ಫ್ರೆಂಡ್ ಸೇಮ್ ಇಯರಿಂಗ್ಸ್ ತಗೊಂಡಿದ್ದಾದ್ಮೇಲೆ ಕಾಲೇಜಿಗೆ ಎಂಟ್ರಿ ಕೊಟ್ಟೆ. ಮೇಲ್ಗಡೆ ಕ್ಲಾಸ್ ರೂಮಿಗೆ ಹೋಗಿ ನೋಡಿದ್ರೆ ನನ್ನ ಫ್ರೆಂಡ್ಸ್ ಅಂತೂ ಯಾರು ಬಂದಿರಲಿಲ್ಲ. ನಾನು ಒಬ್ಳೇ ಆಗಿದ್ದೆ. ಅಕ್ಕಪಕ್ಕ ನೋಡ್ತೀನಿ ಹುಡುಗಿರಷ್ಟೇ ತುಂಬಿಕೊಂಡಿದ್ರು. ಈ ಕಡೆ ಸೈಡ್ ನೋಡಿದ್ರೆ ಹುಡುಗರು ಅದೆಲ್ಲೋಗಿದ್ರೋ ದೇವ್ರಿಗೆ ಗೊತ್ತು. ಒಬ್ಳೆ ಏನಪ್ಪ ಮಾಡೋದು ಅಂತ ಸುಮ್ಮನೆ ಕೂತಿದ್ದೆ. ಅವಾಗ ಬಂದಿದ್ದೆ ನನ್ನ ಫ್ರೆಂಡ್ ಮಮತಾ. ಇವಳ ಕಾಲೇಜ್ ಇರೋದು ಅಕ್ಕಿಆಲೂರಲ್ಲಿ. ಅವಳು ಆ ಕಾಲೇಜಲ್ಲಿ ಇರದೆ ಜಾಸ್ತಿ ಇದ್ದಿದ್ದೆ ನಮ್ಮ ಕಾಲೇಜಲ್ಲಿ. ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಫೋಟೋಸ್ ತಕೊಂಡು ಕೂತಿದ್ವಿ. ಆಮೇಲೆ ನನ್ನ ಬೆಸ್ಟಿ ಭಾವನ ಕಾಲ್ ಮಾಡಿಬಿಟ್ಟು ನಾನು ಗಾರ್ಡನ್ ಅಲ್ಲಿ ಇದ್ದೀನಿ ಬಾರೆ ಅಂತ ಕಾಲ್ ಮಾಡಿ ಕರೆದ್ಲು. ಅವಳ ನೋಡೋಣ ಅಂತ ಗಾರ್ಡನ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಕೈಲಿ ಸಿಕ್ಕಿದೆ ಒಂದು ಬಾಲು. ಅದೇ ಬಾಲ್ನ ಹಂಗೆ ಎತ್ಕೊಂಡು ಅವಳಿಗೆ ಗಿಫ್ಟ್ ಕೊಟ್ಟೆ. ನಮ್ಮ ಹುಡುಗಿ ಬಾಲ್ ನೋಡಿ ಫುಲ್ ಖುಷಿಯಾಗೋದ್ಲು. ಬೆಳಿಗ್ಗೆ ಏನು ತಿನ್ಕೊಂಡೇ ಬಂದಿರ್ಲಿಲ್ಲ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಎಲ್ಲ ಇಲ್ಲಿಗೆ ಬನ್ನಿ, ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದ. ಸೊ ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ನಾನಂದ್ರೂ ಇಡ್ಲಿನೇ ತಗೊಳ್ಳೋದು. ಇಡ್ಲಿನ ತಗೊಂಡೆ. ಅವ್ರೇನೋ ವಡಾನ ಏನೋ ತಗೊಂಡ್ರು. ಎಲ್ಲ ತಿನ್ಬಿಟ್ಟು ಬಾದಾಮ್ ಹಾಲ್ನ ಆರ್ಡರ್ ಮಾಡ್ದೆ. ಅದನ್ನು ಕೊಡ್ಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟು ನಮ್ಮ ತಮ್ಮನ 10th ರಿಸಲ್ಟ್ ನೋಡಿದ್ವಿ. ಅಣ್ಣ ಒಂದು ಸಬ್ಜೆಕ್ಟ್ನು ಬ್ಯಾಕ್ ಉಳಿಸ್ಕೊಳ್ದೆ ಫುಲ್ ಪಾಸ್ ಆಗ್ಬಿಟ್ಟವನೆ. ಅವ್ನು ಪಾಸ್ ಆಗಿರೋ ಖುಷಿಗೆ ಅವ್ನ ಡೊಂಬ್ರಟನ ನೋಡೋಕ್ಕಾಗಲಿಲ್ಲ ಗುರು. ನಮಗೆಲ್ಲ ಸ್ವೀಟ್ ಕೊಟ್ಟು ಮನೇಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ. ಅವ್ನು 10th ಪಾಸ್ ಆಗಿರೋ ಖುಷಿಗೆ ಮತ್ತೆ ಲೂಡೋ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ಲೂಡೋ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಮ್ಮ ಹಾನ್ಗಲ್ ಸರೌಂಡಿಂಗ್ ಎಲ್ಲ ಹೇಗಿದೆ ಅಂತ ನೋಡೋಣ ಅಂತ ಟೆರೆಸ್ ಮೇಲೆ ಹೋದ್ವಿ. ಅಲ್ಲಿ ಪಾಸ್ ಆಗಿರೋ ಅಣ್ಣನ ಮಾತ್ರನ ನೋಡೋಕ್ಕಾಗಿರ್ಲಿಲ್ಲ ಗುರು. ಬೆಳಗ್ಗೆ ಪಾಸ್ ಆಗಿದ್ದೀನಿ ಅಂತ ಹಾರಾಡ್ತಾ ಇದ್ದ. ಇವಾಗ ನೋಡಿದ್ರೆ ಹುಡುಗಿ ಕೈ ಕೊಟ್ಲು ಅಂತ ಬಾಟ್ಲ್ ಇಟ್ಕೊಂಡು ತೂರಾಡ್ತವನೆ. ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಅವನ್ ಹಾರಾಟ ತೂರಾಟ ದೊಂಬರಾಟನೆಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ವಿ. ನಮ್ಮ ಭಾವನಾ ಮೇಡಮ್ ಅವರು ಯಾವುದೋ ಸಣ್ಣ ಮಕ್ಕಳ ಜೊತೆಗೆ ಯಾವುದೋ ಡೀಪ್ ಡಿಸ್ಕಷನ್ ಅಲ್ಲಿದ್ರು. ಇವತ್ತಿನೆಲ್ಲ ಪ್ರೋಗ್ರಾಮ್ನ ಮುಗಿಸ್ಕೊಂಡು ನಾನು ವಾಪಸ್ ನನ್ನ ತಮ್ಮನ ಜೊತೆಗೆ ಮನೆಗೆ ಬಂದು ರಾತ್ರಿ ಅಡುಗೆನ ನಾನೇ ಮಾಡಿದೆ. ನಾನು ಮಾಡಿರೋ ಪುಳಿಯೋಗರೆ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಎಲ್ಲರೂ ತಿಂದರು, ಚೆನ್ನಾಗೇ ಇತ್ತು ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟ ಇತ್ತು. ಸಿಗೋಣ ಮುಂದಿನ ವಿಡಿಯೋ ಒಳಗೆ. ಟೇಕ್ ಕೇರ್.